ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ತಡ್ನಿಕಾಳು ಉಪ್ಸಾರು ಅನ್ನೋದಕ್ಕಿಂತ ಒಂಥರ ಗೊಜ್ಜು ಕ್ಯೂಚ್ತಾರಲ್ಲ ಅದು. ಇದು ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಒಣಗಿರೋ ತಡ್ನಿಕಾಳನ್ನು ತಗೊಂಡು ನೀಟಾಗಿ ತೊಳೆದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಮತ್ತು ಸೊಪ್ಪು ಅಷ್ಟನ್ನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನು ಬೇಯಿಸ್ಕೊಂಡು ಒಂದು 3 ವಿಸಿಲ್ ತಗೊಳ್ಳೋಣ. ಈಗ 3 ವಿಸಿಲ್ ಬಂದಿದೆ ನೋಡಿ, ತಡ್ನಿಕಾಳೆಲ್ಲ ಬೆಂದಿದೆ. ಈ ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಅದರಲ್ಲಿ ಬೇಯೋಕೆ ಹಾಕಿರೋಂಥ ಮೆಣಸಿನ್ಕಾಯಿನ ಅಷ್ಟನ್ನು ಸಪ್ರೇಟಾಗಿ ತಗೊಳ್ಳೋಣ. ಅಷ್ಟನ್ನು ಸಪ್ರೇಟಾಗಿ ತೊಗೊಬಿಟ್ಟು ಸೊಪ್ಪು ಕಾಳು ಮಾತ್ರ ಒಂದರಲ್ಲಿ ಬಿಡೋಣ. ಇದು ಬೇಕು ಅಂದರೆ ಒಗ್ಗರಣೆ ಹಾಕ್ಕೋಬೋದು, ಕಾಯೆಲ್ಲ ಹಾಕ್ಬಿಟ್ಟು. ಆದರೆ ನಾನಿಲ್ಲಿ ಕಾಯಿ ಏನೂ ಹಾಕಿಲ್ಲ, ಹಾಗೇ ಇಟ್ಟಿದ್ದೀನಿ. ಮತ್ತು ಇದನ್ನು ಯಾವ ಥರ ಮಸಿಯೋದು ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಒಂದು 2 ಬೆಳ್ಳುಳ್ಳಿ ಸುಲ್ಕೊಂಡಿದ್ದೆ ನಾನು. ಬೆಳ್ಳುಳ್ಳಿ, ಬೇಯಿಸಿರೋಂಥ ಹಸಿಮೆಣ್ಸಿನ್ಕಾಯಿ, ಹುಣಸೆಹಣ್ಣು ಇಷ್ಟನ್ನು ಹಾಕಿಬಿಟ್ಟು ಈ ಬೇಳೆ ಮಂತಿರುತ್ತಲ್ಲ ಅದರಲ್ಲಿ ಮಸಿಬೇಕು. ಹಿಂದೆಯೇ ಟೊಮೊಟೊ ಮತ್ತು ಈರುಳ್ಳಿನೂ ಸಹ ಹಾಕಬೇಕು. ಅಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಸಿಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ಹೇಳಬೇಕಾದ್ರೆ ತುಂಬ ಅರ್ಜೆಂಟಲ್ಲಿ ಬೇಕಾದರೆ ಮಾಡ್ಕೋಬೋದು ಇದನ್ನು, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನೆಕ್ಸ್ಟು ಇದಕ್ಕೆ ನಾವೇನು ಬೇಯಿಸಿರ್ತೀವಲ್ಲ ನೀರನ್ನು, ಆ ನೀರನ್ನು ಇಲ್ಲಿ ಮಿಕ್ಸ್ ಮಾಡಬೇಕು. ನಿಮಗೆ ಜಾಸ್ತಿ ನೀರು ಬೇಕಾದರೆ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ಮಾಗಿ ಹಾಕ್ಕೋತಾ ಇದ್ದೀನಿ. ನಿಜವಾಗ್ಲೂ ಈ ಜ್ವರ ಎಲ್ಲ ಬಂದು ಬಾಯಿ ಕೆಟ್ಟಿರುತ್ತೆ ಗೊತ್ತಾ, ಏನು ತಿಂದರೂ ಟೇಸ್ಟ್ ಇರೋಲ್ಲ ಅಂಥವ್ರಿಗೆಲ್ಲ ಇದು ಸೂಪರ್ ರೆಸಿಪಿ. ಹೇಳಬೇಕಾದ್ರೆ ಈ ಥರ ಎಲ್ಲ ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ತುಂಬ ರುಚಿಯಾಗಿರುತ್ತೆ. ಮತ್ತು ಸೊಪ್ಪು ಕಾಳು ಸಹ ಅಷ್ಟೇ, ನಾನು ಇದು ಒಗ್ಗರಣೆ ಹಾಕಿಲ್ಲ, ಹಾಗೇ ಯೂಸ್ ಮಾಡ್ಬೋದು, ಅಂದರೆ ಹಾಗೆ ತಿನ್ಬೋದು ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಅಂದರೆ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ನೋಡಿ. ಸೊಪ್ಪು ಮತ್ತು ಕಾಳು ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಈ ಗೊಜ್ಜಿಗಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದ್ಸಲಿ ನೀವು ಟ್ರೈ ಮಾಡಿ ಯಾವ ಥರ ಇದೆ ಅಂತ ನೋಡಿ. ತಡ್ನಿಕಾಳು ಮೀಡಿಯಮ್ಮಾಗಿ ಬೇಯಿಸ್ಬೇಕು, ತೀರಾ ಬೇಯಿಸ್ಬಿಟ್ರೆ ಒಡೆದೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಇವಾಗ ಇದೆಲ್ಲ ರೆಡಿಯಾಗಿದೆ. ಮತ್ತು ಬನ್ನಿ ಮಕ್ಕಳಿಗೆ ಊಟಕ್ಕೆ ಕೊಡ್ತಾಯಿದ್ದೀನಿ ನಾನು ಇವಾಗ. ನೋಡಿ ಎಲ್ಲ ಹಾಕ್ಕೊಟ್ಟಿದ್ದೀನಿ. ಇದು ಸ್ವಲ್ಪ ಖಾರ ಕಮ್ಮಿ ಮಾಡಬೇಕು, ಇಲ್ಲಾಂದರೆ ಮಕ್ಕಳು ತಿನ್ನೋದಿಲ್ಲ. ಹಾಗಾಗಿ ನೋಡಿಕೊಂಡು ಖಾರ ಹಾಕಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಇಷ್ಟೊತ್ತವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ.